ನೋಡಿ ಇಲ್ಲಿರುವುದು ಅರಸಿನ. ಇವಾಗ ಮೇಲಿರುವ ಹುಲ್ಲನ್ನು ತೆಗೆದು ಆಮೇಲೆ ಅಗಿಯುವುದು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಯಿತು. ನಮಗೆ ಬೇಕಾಗುವಷ್ಟು ದೋಸೆ ಮಾತ್ರ ಮಾಡಿದೆ. ಇನ್ನು ಇವತ್ತು ಕೆಲಸದವರಿದ್ದಾರೆ, ಹಾಗೆ ಅವರಿಗೆ ಕೂಡ ಇವಾಗ ದೋಸೆ ಮತ್ತು ಚಟ್ನಿ ಮಾಡಬೇಕು. ಹಾಗೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ನನ್ನ ರೂಟೀನನ್ನು ಸ್ಟಾರ್ಟ್ ಮಾಡೋಣ. ಹಾಗೆಯೇ ಮೊನ್ನೆ ಅರಸಿನವನ್ನು ಅದ್ದು ತಂದು ಇಟ್ಟಿದ್ದೆವು. ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಒಬ್ಬರು ಕೇಳಿದ್ದಾರೆ, ಅವರಿಗೆ ಅದನ್ನು ಕೊಡಬೇಕು. ಹಾಗೆ ಅದರ ಕೆಲಸ ಕೂಡ ಇವತ್ತಿದೆ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ನೋಡೋಣ. ಇವಾಗ ಕಿಚನಿಗೆ ಬಂದಿದ್ದೇನೆ. ಸ್ವಲ್ಪ ದೋಸೆ ಮಾತ್ರ ಮಾಡಿದ್ದು, ನಮಗೆ ಬೇಕಾಗುವಷ್ಟು. ಇವಾಗ ಕೆಲಸದವರಿಗೆ ಕೂಡ ಆಗಬೇಕು. ಹಾಗೆ ಬೇಗನೆ ನೀರು ದೋಸೆ ಮಾಡಿ ಆಮೇಲೆ ಒಂದು ಚಟ್ನಿ ಕೂಡ ಮಾಡ್ತೇನೆ. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಕೂಡ ಕೆಲಸದವರು ಇರುವ ಕಾರಣ ಮೀನು ಕೂಡ ತಂದಿದ್ದಾರೆ. ಮೀನನ್ನು ಕ್ಲೀನ್ ಮಾಡಿ ಇವತ್ತು ಬೂತಾಯಿ ಮೀನನ್ನ ಸಾರು ಮಾಡ್ತೇನೆ. ಹಾಗೆ ಇವಾಗ ಮಸಾಲವನ್ನೆಲ್ಲ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೆ. ಬೇಗನೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಟ್ರೆ ಮತ್ತೆ ಅಡುಗೆ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗೆ ನಮ್ಮದು ಬ್ರೇಕ್ಫಾಸ್ಟ್ ಆದ ಕೂಡಲೇ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿದೆ. ಹಾಗೆ ಇನ್ನು ಉಳಿದ ದೋಸೆಯನ್ನು ಇವಾಗ ಮಾಡ್ತೇನೆ, ಆಮೇಲೆ ಚಟ್ನಿ ಮಾಡ್ತೇನೆ. ಇವಾಗ ಬೇಗನೆ ದೋಸೆಯನ್ನು ಮಾಡ್ತೇನೆ. ಮೂವರಿಗಾಗುವಷ್ಟು ದೋಸೆ ರೆಡಿ ಆಗಬೇಕು. ಹಾಗೆಯೇ ದೋಸೆ ಮಾಡೋದರ ಜೊತೆಗೆ ಚಟ್ನಿ ಕೂಡ ಮಾಡ್ತೇನೆ. ಇವಾಗ ನೋಡಿ ನೀರು ದೋಸೆ ಮಾಡಿ ಆಯಿತು. ಇನ್ನು ಬೇಗನೆ ಚಟ್ನಿ ಮಾಡ್ತೇನೆ. ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೇನೆ. ಅದಕ್ಕೆ ನಾನು 2 ಒಂದೆಲಗದ ಎಲೆಯನ್ನು ಹಾಕ್ತೇನೆ, 2 ಕಾಯಿ ಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಅದಕ್ಕೆ ಬೇಕಾಗುವಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ ಇವಾಗ ಚಟ್ನಿ ಕೂಡ ರೆಡಿ ಆಯಿತು. ಹಾಗೆ ಇವಾಗ ದೋಸೆ ಕೂಡ ಆಯಿತು, ಚಟ್ನಿ ಕೂಡ ಆಯಿತು. ಇನ್ನು ಬೇಗನೆ ಕಿಚನ್ ಕ್ಲೀನ್ ಮಾಡ್ತೇನೆ. ಅಷ್ಟೊತ್ತಿಗೆ ಮಸಾಲೆ ಕೂಡ ಗ್ರೈಂಡ್ ಆಗ್ತದೆ. ಆಮೇಲೆ ಮೀನು ಕ್ಲೀನ್ ಮಾಡಿ ಮತ್ತೆ ಉಳಿದ ಎಲ್ಲ ಕೆಲಸವನ್ನು ಮಾಡ್ತೇನೆ. ನೋಡಿ ಬೂತಾಯಿ ಮೀನು ಇಷ್ಟಿದೆ. ಇವಾಗ ಇದನ್ನು ಬೇಗನೆ ಕ್ಲೀನ್ ಮಾಡಿ ಬರ್ತೇನೆ, ಆಮೇಲೆ ಸಿಗ್ತೇನೆ. ನೋಡಿ ಬೂತಾಯಿ ಮೀನು ಸಾರು ಕೂಡ ರೆಡಿ ಆಯಿತು. ಇವಾಗ 10 ಗಂಟೆಯ ಮೊದಲೇ ನಂದು ಮೀನು ಸಾರೆಲ್ಲ ಆಯಿತು. ಇನ್ನು ಅವರಿಗೆ 10 ಗಂಟೆ ಆಗುವಾಗ ಟೀ ಮಾಡ್ತೇನೆ. ಮೀನು ಸಾರು ಆದಮೇಲೆ ಅನ್ನಕ್ಕೆ ನಾನು ನೀರಿಟ್ಟಿದ್ದೇನೆ. ನೀರು ಬಿಸಿ ಆದ ಕೂಡಲೇ ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ಇವಾಗ ಅನ್ನ ಮಾಡಲಿಕ್ಕೆ ಅಕ್ಕಿಯನ್ನು ತೊಳೆದಾಯಿತು. ಹಾಗೆಯೇ 10 ಆಯಿತು. ಇವಾಗ ನಾನು ಟೀ ಮಾಡ್ತೇನೆ. ಇವಾಗ ಚಹಾ ಚೆನ್ನಾಗಿ ಕುದಿದು ರೆಡಿ ಆಯಿತು. ಇನ್ನು ನಾನು ಹಾಲು ಹಾಕಿ ಮಿಕ್ಸ್ ಮಾಡ್ತೇನೆ.
ಕೆಲಸದವರಿದ್ದರೆ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದಿಲ್ಲ, ಅವರಿಗೆಲ್ಲ ಟೈಮಿಗೆಲ್ಲ ರೆಡಿ ಮಾಡಿ ಕೊಡಬೇಕಲ್ವಾ. ಹಾಗೆ ಇವಾಗ ಟೀಯದ್ದು ಕೆಲಸ ಕೂಡ ಆಗ್ತಾ ಬಂತು. ಇವಾಗ ದೋಸೆಯನ್ನು ಪ್ಲೇಟಿಗೆ ಹಾಕಿ ಆಯಿತು, ಇನ್ನು ಚಟ್ನಿ ಹಾಕ್ತೇನೆ. ದೋಸೆ ಚಟ್ನಿ ಎಲ್ಲ ರೆಡಿ ಆಯಿತು, ಪ್ಲೇಟಿಗೆ ಹಾಕಿ ರೆಡಿ ಮಾಡಿದ್ದೇನೆ. ಹಾಗೆ ಇವಾಗ ಟೀ ಕೂಡ ರೆಡಿ ಆಯಿತು. ಇನ್ನು ಅವರನ್ನು ಕರೆದಿದ್ದೇವೆ, ಇನ್ನು ಬರಬೇಕಷ್ಟೇ. ಅವರು ಎಲ್ಲ ಹೊರಗಡೆ ಕೊಂಡೋಗಿ ಇಡ್ತೇವೆ. ಇವಾಗ 10 ಗಂಟೆದು ಟೀ ಮಾಡಿ ಕೆಲಸದವರಿಗೆ ಕೊಟ್ಟಾಯಿತು. ಇನ್ನು ಬೇಗನೆ ಅರಸಿನದ ಕೆಲಸವನ್ನು ಮಾಡ್ತೇವೆ. ನೋಡಿ, ಇಷ್ಟು ಅರಸಿನ ಕೂಡು ಸಿಕ್ಕಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ನಾವು ಮಾರೋದು. ನೋಡಿ, ಈ ಥರ ಇದೆ. ಹಾಗೆ ಇದರ ಕೆಲಸ ಕೂಡ ಇದೆ. ಇದನ್ನು ಕೂಡ ಇದರ ಬೇರಲ್ಲೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ, ತೊಳಿಲಿಕ್ಕಿಲ್ಲ, ಹೀಗೇ ಕ್ಲೀನ್ ಮಾಡಿ ನಾವು ಅಂಗಡಿಗೆ ಮಾರೋದು. ನೋಡಿ, ಇಲ್ಲಿ ಅರಸಿನವನ್ನು ಇವಾಗ ಗೋಣಿಯಲ್ಲಿ ಹಾಕಿ ತುಂಬಿಸಿ ಇವಾಗ ಪೇಟೆಗೆ ಕೊಂಡೋಗ್ತಾರೆ. ಹಾಗೆಯೇ ಈ ಕಾಳು ಮೆಣಸನ್ನು ಕೂಡ ಇವಾಗ ಕೊಂಡೋಗ್ತಾರೆ. ನೋಡಬೇಕು ಎಷ್ಟು ರೇಟ್ ಸಿಗ್ತದೆ ಅಂತೇಳಿ. ಬಾಯ್ ಬಾಯ್. ಅವರಿಗೆ ಟೀ ಮಾಡ್ತಾ ಇದ್ದೇನೆ. ಹಾಗೆಯೇ ಮನ್ವಿತ ನೋಡಿ ಅಂಬಡೆ ತೊಗೊಂಡು ಬಂದ್ಲು ಇವಾಗ. ಹಾಗೆಯೇ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದ್ಲು. ಇವತ್ತು ಅರಸಿನ ಮತ್ತು ಕಾಳು ಮೆಣಸು ಕೊಂಡೋಗಿದ್ರಲ್ವ, ಅದರ ಲೆಕ್ಕದಲ್ಲಿ ಐಸ್ ಕ್ರೀಮ್ ತಂದ್ಲು. ಟೀ ಮಾಡಿ ಆಯಿತು, ಕೆಲಸದವರಿಗೆ ಟೀ ಹಿಡ್ಕೊಂಡು ಹೋದ್ರು ಜಾನ್. ಈಗ ನಾನು ಅಂಬಡೆ ತಿಂತೇನೆ. ಇವತ್ತು ಮೆಣಸು ಹಾಗೂ ಅರಸಿನವನ್ನು ಕೊಂಡೋದ ಕಾರಣ ಅಂಬಡೆ ಮತ್ತು ಐಸ್ ಕ್ರೀಮ್ ಬಂತು. ನಾನು ಬೆಳಿಗ್ಗೆನೇ ಹೇಳಿದ್ದೆ ಜಾನ್ ಹತ್ರ ಇವತ್ತು ಐಸ್ ಕ್ರೀಮ್ ತರಬೇಕು ಅಂತೇಳಿ. ಹಾಗೆ ಇವಾಗ ಮನ್ವಿತ ಹೋಗಿ ಐಸ್ ಕ್ರೀಮ್ ಹಾಗೂ ಅಂಬಡೆ ಇಟ್ಕೊಂಡು ಬಂದ್ಲು. ನಾವು ಖರ್ಚಿಗೆ ಈ ಸಲ ಅರಸಿನವನ್ನು ಇಡಲಿಲ್ಲ, ಯಾಕೆಂದರೆ ಕಳೆದ ವರ್ಷ ಮಾಡಿದ ಅರಸಿನವೇ ತುಂಬ ಇದೆ. ಹಾಗಾಗಿ ಈ ಸಲ ನಾವು ಅದನ್ನು ಮಾರಿದ್ದು, ಮತ್ತು ಅದನ್ನು ಒಣಗಿಸಿ ಅದನ್ನು ಹುಡಿ ಮಾಡುವ ಕೆಲಸ ಯಾಕೆಂತೇಳಿ ಅದನ್ನು ನಾವು ಮಾರಿಬಿಟ್ಟದ್ದು. ಕೆಜಿಗೆ 35 ರುಪೀಸ್ ಹಾಕಿದರು. ತುಂಬಾ ಕಡಿಮೆ ರೇಟ್, ಪರವಾಗಿಲ್ಲ, ಅಷ್ಟಾದರೂ ಸಿಕ್ಕಿತಲ್ವ ಅನ್ನುವ ಖುಷಿ. ಹಾಗೆಯೇ ಕಾಳು ಮೆಣಸಿಗೆ ಕೂಡ ಇವಾಗ ರೇಟ್ ತುಂಬಾ ಕಡಿಮೆ ಆಗಿದೆ, 465 ರೂಪಾಯಿ ಆಗಿದೆ. ಸ್ವಲ್ಪ ಜಾಸ್ತಿ ಇತ್ತು, ಆದರೆ ನಾವು ಕೊಂಡೋಗುವಾಗ ಸ್ವಲ್ಪ ಲೇಟ್ ಆಯಿತು, ಕಡಿಮೆ ಆಗಿದೆ. ನಮ್ಮ ಪಾಲಿಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಕ್ಕೇ ಸಿಗ್ತದೆ. ಹಾಗೆ ನಮಗೆ ಕೂಡ ನಮಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಕ್ಕಿದೆ.